ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ಹಲವಾರು ದಿನಗಳಿಂದ ಕಾಯ್ತಾ ಇದ್ದಂತಹ ಟ್ರಯಲ್ಸ್ ಕೊನೆಗೂ ಸಹ ಆರಂಭಗೊಂಡಿದೆ. ಹುಬ್ಬಳ್ಳಿಯ 1ನೇ ಹೆಚ್ಚುವರಿ JMS ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಇವತ್ತಿನಿಂದ ಟ್ರಯಲ್ಸ್ ಆರಂಭಗೊಂಡಿದೆ. ಇವತ್ತು ಏನು ಸಾಕ್ಷ್ಯಗಳ ವಿಚಾರಣೆ ಸಹ ನಡೀತು. ಈಗೇನು ಕಳೆದ 2024 ಏಪ್ರಿಲ್ 18ರಂದು ಈ ಒಂದು ಕೊಲೆ ನಡೆದಿತ್ತು. ಅದಾದ ನಂತರ CID ತಂಡ ತನಿಖೆಯನ್ನು ಮಾಡಿತ್ತು. ಅಲ್ಲದೆ 480ಕ್ಕೂ ಹೆಚ್ಚು ಪುಟಗಳ ಒಂದು ಚಾರ್ಜ್ ಶೀಟ್ ಆರೋಪ ಪಟ್ಟಿಯನ್ನು ಸಹ ಒಂದು CID ಸಲ್ಲಿಕೆ ಮಾಡಿತ್ತು. ಅದಾದ ನಂತರ ವಿಚಾರಣೆ ಆರಂಭಗೊಂಡಿಲ್ಲ ಅನ್ನೋ ಒಂದು ಕೊರಗು ಅವರ ಪೋಷಕರು, ನೇಹಾ ಹಿರೇಮಠ ಅವರ ಪೋಷಕರನ್ನ ಕಾಡ್ತಾ ಇತ್ತು. ಕೊನೆಗೂ ಸಹ ಏನು ಟ್ರಯಲ್ಸ್ ಆರಂಭಗೊಂಡಿದೆ. ಇದಕ್ಕೂ ಮುಂಚೆ ಸಾಕಷ್ಟು ಒಂದು ಏನು ಆರೋಪಿ ಪರ ವಕೀಲರು ಒಂದು ಸಾಕಷ್ಟು ಅಬ್ಜೆಕ್ಷನ್ ಹಾಕಿದ್ರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಜಾಮೀನಿಗಾಗಿ ಸಹ ಅರ್ಜಿ ಸಲ್ಲಿಕೆ ಮಾಡಿದ್ರು. ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಒಮ್ಮೆ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ರು. ಅಲ್ಲಿ ತಿರಸ್ಕೃತಗೊಂಡ ನಂತರ ಧಾರವಾಡ ಹೈಕೋರ್ಟ್ ಪೀಠಕ್ಕೂ ಸಹ ಮೇಲ್ಮನವಿ ಸಲ್ಲಿಸಲಾಗಿತ್ತು. ಧಾರವಾಡ ಹೈಕೋರ್ಟ್ ಪೀಠದಲ್ಲೂ ಸಹ ಫಯಾಜ್ನ ಜಾಮೀನು ಅರ್ಜಿ ವಜಾಗೊಂಡಿದೆ. ಹಾಗಾಗಿ ಇದೆಲ್ಲ ಬೆಳವಣಿಗೆಗಳ ನಂತರ ಕೊನೆಗೂ ಸಹ ಏನು ಟ್ರಯಲ್ಸ್ ಆರಂಭಗೊಂಡಿದೆ. ಇವತ್ತು ಏನು ಟ್ರಯಲ್ಸ್ ಆರಂಭಗೊಂಡ ಸಂದರ್ಭದಲ್ಲಿ ಆರೋಪಿ ಫಯಾಜ್ನನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಯಿತು. ಫಯಾಜ್ ಧಾರವಾಡದ ಕೇಂದ್ರ ಕಾರಾಗೃಹದಲ್ಲಿ ಅವನ್ನ ಇಡಲಾಗಿದೆ. ಹಾಗಾಗಿ ಅಲ್ಲಿಂದನೇ ಫಯಾಜ್ನನ್ನು ಪ್ರೊಡ್ಯೂಸ್ ಮಾಡುವಂತಹ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸುವಂಥ ಕೆಲಸವನ್ನು ಪೊಲೀಸರು ಮಾಡಿದರು. ಮೊದಲನೇ ದಿನವಾದ ಇವತ್ತು 2 ಸಾಕ್ಷ್ಯಗಳ ವಿಚಾರಣೆ ಮಾಡಲಾಯಿತು. ಅಂದರೆ ಈಗೇನು BVB ಆವರಣದಲ್ಲಿ ಏನು ಕೊಲೆ ಆಗಿತ್ತು, ಆ ಒಂದು ಕೊಲೆಯಲ್ಲಿ ಮಹತ್ವದ ಸಾಕ್ಷ್ಯ ಅಂದರೆ CC ಕ್ಯಾಮ್ರಾದ ಫುಟೇಜ್. ಆ ಒಂದು CC ಕ್ಯಾಮ್ರಾದ ಫುಟೇಜ್ನಲ್ಲಿ ಏನಂದರೆ ಏನು ಆರೋಪಿ ಫಯಾಜ್ ನೇಹಾಳನ್ನು ಚಾಕುವಿನಿಂದ ಬರಬರವಾಗಿ ಇರಿದು ಹತ್ಯೆ ಮಾಡಿದಂತಹ ದೃಶ್ಯಗಳು CC ಕ್ಯಾಮ್ರಾದಲ್ಲಿ ಸರಿಯಾಗಿತ್ತು. ಹಾಗಾಗಿ BVB IT ಸೆಲ್ನ ಮುಖ್ಯಸ್ಥರನ್ನು ಮತ್ತು ಅಲ್ಲಿನ ಸಿಬ್ಬಂದಿಯನ್ನು ಇವತ್ತು ವಿಚಾರಣೆಗೆ ಗುರಿಪಡಿಸಲಾಯಿತು. 2 ಸಾಕ್ಷ್ಯಗಳ ವಿಚಾರಣೆ ಇವತ್ತು ನಡೆದಿದೆ. ಅದರ ಜೊತೆಗೆ ಏನಂದರೆ ಅಲ್ಲಿ ಏನು ಕೊಲೆ ನಡೆದಂಥ ಸಂದರ್ಭದಲ್ಲಿ ಏನು ಅವನು ಕೊಲೆಗೆ ಬಳಸಿದಂಥ ಚಾಕು ಇರ್ಬೋದು, ಮತ್ತು ಅವನು ಹಾಕ್ಕೊಂಡಂಥ ಶೂ ಇರ್ಬೋದು, ಮತ್ತು ಏನು ಬೇರೆ ಯಾವ ವಸ್ತುಗಳನ್ನು ಸೀಜ್ ಮಾಡಿದ್ರು, ಆ ಒಂದು ಕೊಲೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾವ ವಸ್ತುಗಳನ್ನು ಸೀಜ್ ಮಾಡಿದ್ರು ಅವೆಲ್ಲವನ್ನೂ ಸಹ ನ್ಯಾಯಾಧೀಶರ ಎದುರು ಪ್ರೊಡ್ಯೂಸ್ ಮಾಡುವಂತಹ ಕೆಲಸ ನಡೀತು. ಜೊತೆಗೆ ಅವುಗಳನ್ನು ಪರಿಶೀಲನೆ ಮಾಡಿ ಸಾಕ್ಷಿ ಹೌದು ಅಂದರೆ ಅಲ್ಲಿ ಏನು ಆ ಸಂದರ್ಭದಲ್ಲಿ ಬಳಕೆ ಮಾಡಿದ ಇತ್ಯಾದಿಗಳ ಒಂದು ಪರಿಶೀಲನೆ ಸಹ ಮಾಡಲಾಯಿತು. ಮತ್ತು ಅವನ್ನ ಕೋರ್ಟ್ ಮುಂದೆ ಒಂದು ಪ್ರೊಡ್ಯೂಸ್ ಮಾಡುವಂತಹ ಕೆಲಸವನ್ನು ಏನು ಕೋರ್ಟ್ಗೆ ಸಲ್ಲಿಕೆ ಮಾಡುವಂತಹ ಕೆಲಸ ಆಯಿತು. ಅದಾದ ನಂತರ ಸಾಕ್ಷಿಗಳ ವಿಚಾರಣೆ ಸಹ ನಡೆದಿದೆ. ಈಗೇನು 2 ಸಾಕ್ಷಿಗಳ ವಿಚಾರಣೆ ಆಗಿದೆ ಸದ್ಯಕ್ಕೆ. ಅದನ್ನು ವಿಚಾರಣಾ ದಿನಾಂಕವನ್ನು ಸೋಮವಾರಕ್ಕೆ ಮುಂದೂಡಲಾಗಿದೆ. ಅಂದರೆ ಸೆಪ್ಟೆಂಬರ್ 20ರಂದು ಮುಂದುವರಿದ ವಿಚಾರಣೆ ನಡೆಯುತ್ತೆ. ಇದೇ ಒಂದು 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ವಿಚಾರಣೆ ಮುಂದುವರಿಯುತ್ತೆ. ಅವತ್ತು ಸೋಮವಾರದಂದು 4 ಸಾಕ್ಷ್ಯಗಳ ವಿಚಾರಣೆ ನಡೆಯುತ್ತೆ. ಅದಾದ ನಂತರ ಮಂಗಳವಾರವೂ ಸಹ ಸಾಕ್ಷಿಗಳ ವಿಚಾರಣೆ ನಡೆಯಲಿದೆ. ಒಟ್ಟಾರೆ ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರು ಸಾಕ್ಷಿಗಳಿದ್ದಾರೆ ಮತ್ತು ಅಲ್ಲಿ ಸೀಸ್ ಮಾಡಿದಂಥ ವಸ್ತುಗಳು ಯಾವುವು ಅದೆಲ್ಲವನ್ನೂ ಸಹ ಪರಿಶೀಲನೆ ಮಾಡುವಂತಹ, ಸಾಕ್ಷ್ಯಗಳ ವಿಚಾರಣೆ ಮಾಡುವಂತಹ ಪ್ರಕ್ರಿಯೆ ಶುರುವಾಗಿದೆ. ಈಗೇನು CC ಕ್ಯಾಮ್ರಾದಲ್ಲಿ ಏನು ಯಾವ್ಯಾವ ದೃಶ್ಯಗಳಲ್ಲಿ ಇರುವಂತಹ ಸಾಕ್ಷಿಗಳೇನಿದ್ದಾರೆ ಆ ಒಂದು ಸಾಕ್ಷಿಗಳನ್ನು ಸಹ ವಿಚಾರಣೆಗೆ ಗುರಿಪಡಿಸುವಂತಹ ಪ್ರಕ್ರಿಯೆ ಮುಂದಿನ ದಿನಗಳಲ್ಲಿ ನಡೆಯುತ್ತೆ. ಈಗೇನು ಒಂದು ಆರೋಪಿಗೆ ಏನು ಗಲ್ಲು ಶಿಕ್ಷೆ ಆಗ್ಬೇಕಂತೇಳಿ ಸಾಕಷ್ಟು ಅವ್ರ ಪೋಷಕರು ಡಿಮ್ಯಾಂಡ್ ಮಾಡ್ತಾಯಿದ್ದಾರೆ. ಸಾರ್ವಜನಿಕರು ಸಹ ಆ ಸಂದರ್ಭದಲ್ಲಿ ಡಿಮ್ಯಾಂಡ್ ಮಾಡಿದರು. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿನೇ ಈಗೇನು ಆರೋಪಿಗೆ ಶಿಕ್ಷೆ ಆಗ್ಬೇಕು ಅನ್ನೋದಂತೂ ಎಲ್ಲರದ್ದು ಒಂದು ಒಕ್ಕೂರಲ ಆಗ್ರಹವಾಗಿತ್ತು. ಹಾಗಾಗಿ ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಇವತ್ತು ಆ ಒಂದು ಹುಬ್ಬಳ್ಳಿಯಲ್ಲಿ ವಿಚಾರಣೆ ಆರಂಭಗೊಂಡಿದೆ. ವಿಚಾರಣೆ ಸೋಮವಾರ ಮಂಗಳವಾರ ಸಹ ಮುಂದುವರಿಯುತ್ತೆ. ಅದಾದ ನಂತರ ಏನು ಮತ್ತೆ ಏನೇನೋ ಸಾಕ್ಷಿಗಳಿದ್ದಾವೆ ಮತ್ತು ಏನೇನು ವಿಚಾರಣೆ ಮಾಡ್ಬೇಕು ಅನ್ನೋದ್ರ ಮೇಲೆ ವಿಚಾರಣಾ ದಿನಾಂಕ ನಿಗದಿ ಆಗುತ್ತೆ. ಇವತ್ತು ಇಡೀ ದಿನ ಅಂದರೆ ಈ ಬೆಳಿಗ್ಗಿಂದ ಹೆಚ್ಚು ಕಡಿಮೆ ಸಂಜೆವರೆಗೂ ಸಹ ಇದೊಂದೇ ಪ್ರಕರಣದ ವಿಚಾರಣೆ ಮಾಡಿರೋದು ವಿಶೇಷ ಅಂತ ಹೇಳ್ಬೋದು. ಇದು ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಾಕ್ಷಿಗಳಿರ್ಬೋದು ಮತ್ತು ಏನೇನು ಎವಿಡೆನ್ಸ್ ಇದೆ ಇತ್ಯಾದಿಗಳ ಒಂದು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ನ್ಯಾಯಾಧೀಶರು ಮಾಡಿದ್ದಾರೆ. ನಂತರ ಈಗೇನು ಸೋಮವಾರಕ್ಕೆ ಪ್ರಕರಣವನ್ನು ಮುಂದೂಡಿದ್ದಾರೆ. ಸೋಮವಾರ ಮುಂದುವರೆದ ವಿಚಾರಣೆ ನಡೆಯುತ್ತೆ. ಮಂಗಳವಾರವೂ ಸಹ ವಿಚಾರಣೆ ನಡೆಯುತ್ತೆ. ಅದಾದ ನಂತರ ಏನು ಈಗಿನ ಒಂದು ಲೆಕ್ಕಾಚಾರ ನೋಡಿದಾಗ ಆದಷ್ಟು ಬೇಗನೆ ಆರೋಪಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಪೋಷಕರು ಸಹ ಇದ್ದಾರೆ. ಏನು ಈ ಪ್ರಕರಣ ನಡೆದ ಸಂದರ್ಭದಲ್ಲಿ ಸಾಕಷ್ಟು ಹೋರಾಟಗಳು ನಡೆದಿದ್ವು. ಏನು ಲವ್ ಜಿಹಾದ್ ಅನ್ನೋ ಒಂದು ಆರೋಪನೂ ಸಹ ಕೇಳಿಬಂದಿತ್ತು. ಅದೆಲ್ಲ ಆದ ನಂತರ ಏನು ಆರೋಪಿ ಧಾರವಾಡ ಜೈಲಿನಲ್ಲಿದ್ದ
ಅವನು ಜಾಮೀನಿಗೆ ಪ್ರಯತ್ನ ಮಾಡಿದ್ರು ಸಹ ಇದುವರೆಗೂ ಸಹ ಜಾಮೀನು ಸಿಕ್ಕಿಲ್ಲ. ಹಾಗಾಗಿ ಈಗೇನು ಟ್ರಯಲ್ಸ್ ಆರಂಭಗೊಂಡಿದೆ, ಆ ಟ್ರಯಲ್ಸ್ ಆರಂಭಗೊಂಡ ಹಿನ್ನೆಲೆಯಲ್ಲಿ ಆರೋಪಿ ಫಯಾಜ್ಗೂ ಸಹ ಢವಢವ ಶುರುವಾಗಿದೆ. ಏನಾಗುತ್ತೆ ಅನ್ನೋ ಒಂದು ತನ್ನ ಭವಿಷ್ಯ ಏನಾಗುತ್ತೆ ಅನ್ನೋ ಒಂದು ಭೀತಿ ಅಂತೂ ಸೃಷ್ಟಿಯಾಗಿದೆ. ಏನು ಈಗಿನ ವಿಚಾರಣೆ ತ್ವರಿತಗತಿಯಲ್ಲಿ ಸಾಗಿದಲ್ಲಿ ಖಂಡಿತ ಆದಷ್ಟು ಬೇಗ ಆರೋಪಿಗೆ ಅಂದರೆ ಯಾರು ಕೊಲೆ ಮಾಡಿದಾರೆ ಅಂತೇಳಿ ಏನು ಆರೋಪ ಸಾಬೀತಾಯ್ತಂದರೆ ಶಿಕ್ಷೆಯನ್ನು ಸಹ ಪ್ರಕಟ ಆಗುತ್ತೆ. ಅದನ್ನು ಒಂದು ಪೋಷಕರು ನೇಹ ಪೋಷಕರು ಅದಕ್ಕಾಗಿಯೇ ಎದುರು ನೋಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಏನು ಸೋಮವಾರ ಇರ್ಬೋದು, ಮಂಗಳವಾರ ಇರ್ಬೋದು, ವಿಚಾರಣೆ ನಂತರ ಮುಂದೆ ಏನು ದಿನಾಂಕಗಳು ನಿಗದಿ ಆಗುತ್ತೆ. ಒಟ್ಟಾರೆ ಆದಷ್ಟು ಬೇಗ ಆರೋಪಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಪೋಷಕರಿದ್ದಾರೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.